ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ನಮಗೆಲ್ಲ ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಬಿದ್ದಂತಹ ಕನಸು ತುಂಬ ಚೆನ್ನಾಗಿ ನೆನಪಿರುತ್ತೆ. ನಮ್ಮಲ್ಲೊಂದು ಮಾತಿದೆ, ಬೆಳಗಿನ ಜಾವದಲ್ಲಿ ಬಿದ್ದಂತಹ ಕನಸು ನಿಜ ಆಗುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಬೆಳಗಿನ ಜಾವದ ಕನಸುಗಳು ನಿಜ ಆಗ್ತಾವೆ ಎಂಬ ನಂಬಿಕೆ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಈ ಬಗ್ಗೆ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕವಾಗಿ ವಿಭಿನ್ನ ಅಭಿಪ್ರಾಯಗಳಿವೆ. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಬೆಳಗಿನ ಜಾವ ಅಂದರೆ 3 ರಿಂದ 6 ಗಂಟೆಯ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಪರಿಸರವು ಶಾಂತವಾಗಿರುತ್ತೆ ಮತ್ತು ಮನಸ್ಸು ಸಾತ್ವಿಕ ಸ್ಥಿತಿಯಲ್ಲಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಬೀಳುವ ಕನಸುಗಳು ಭವಿಷ್ಯದ ಸೂಚನೆಗಳಾಗಿರಬಹುದು ಎಂದು ನಂಬಲಾಗುತ್ತೆ. ಕನಸಿನ ಬಗ್ಗೆ ತಿಳಿಸುವ ಸ್ವಪ್ನಶಾಸ್ತ್ರವು ಜ್ಯೋತಿಷ್ಯ ಶಾಸ್ತ್ರದ ಭಾಗವಾಗಿದೆ. ಬೆಳಗಿನ ಜಾವದಲ್ಲಿ ಬೀಳುವ ಕನಸು ನನಸಾಗುತ್ತೆ ಎಂದು ಇದು ಹೇಳುತ್ತೆ. ಪ್ರತಿ ಕನಸಿಗೂ ಒಂದಲ್ಲ ಒಂದು ಅರ್ಥವಿದೆ ಎನ್ನುವುದರ ಜೊತೆಗೆ ಅವುಗಳ ಸಮಯವೂ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ದಿನ ಹಾಗೂ ರಾತ್ರಿ ಬೇರೆ ಬೇರೆ ಸಮಯದಲ್ಲಿ ಬೀಳುವ ಕನಸುಗಳು ನೀಡುವ ಸೂಚನೆಗಳು ಬೇರೆ ಬೇರೆಯಾಗಿರುತ್ತೆ. ಸಾಮಾನ್ಯವಾಗಿ ನಾವು ಮಲಗಿದಾಗಲೇ ತಾನೇ ಕನಸು ಕಾಣೋದು. ಕನಸುಗಳು ಭವಿಷ್ಯದ ವಿಚಾರಗಳ ಬಗ್ಗೆ ಸೂಚನೆಯನ್ನ ನೀಡುತ್ತೆ ಅಂತ ಹೇಳುತ್ತೆ ಸ್ವಪ್ನಶಾಸ್ತ್ರ. ಎಲ್ಲ ರೀತಿಯ ಶುಭ ಮತ್ತು ಅಶುಭ ಕನಸುಗಳು ನೀಡುವ ಸಂಕೇತದ ಬಗ್ಗೆ ಇಲ್ಲಿ ತಿಳಿಸಿಕೊಡಲಾಗಿದೆ. ಅಷ್ಟೇ ಅಲ್ಲ, ಕೇವಲ ಬೆಳಗಿನ ಜಾವ ಬೀಳುವ ಕನಸುಗಳಷ್ಟೇ ನಿಜ ಆಗೋದಿಲ್ಲ ಮತ್ತು ಭವಿಷ್ಯದ ವಿಚಾರಗಳ ಸಂಕೇತಗಳಾಗಿರೋದಿಲ್ಲ. ರಾತ್ರಿ ಬೀಳುವ ಕನಸುಗಳು ಸಹ ಹಲವಾರು ಸಂಕೇತಗಳನ್ನು ನೀಡುತ್ತೆ. ಯಾವುದೇ ಅವಧಿಯಲ್ಲಿ ಬಿದ್ದ ಕನಸಾದ್ರೂ ಸರಿ, ಅವುಗಳಲ್ಲಿ ಕೆಲವು ನಿಜವಾಗ್ತವೆ ಮತ್ತೆ ಕೆಲವು ನಿಜ ಆಗೋದಿಲ್ಲ. ಆದರೆ ಕೆಲವು ಕನಸುಗಳು ಫಲವನ್ನು ನೀಡುತ್ತೆ. ಹಾಗಾಗಿ ಕನಸು ಬೀಳುವ ಸಮಯದ ಆಧಾರದ ಮೇಲೆ ಆ ಕನಸು ನಿಜವಾಗುತ್ತೋ ಇಲ್ವೋ ಎಂಬುದನ್ನು ಸ್ವಪ್ನಶಾಸ್ತ್ರದಲ್ಲಿ ವಿವರಣೆ ನೀಡಲಾಗಿದೆ. ರಾತ್ರಿ 10 ರಿಂದ 12 ಗಂಟೆಯ ಅವಧಿಯಲ್ಲಿ ಬಿದ್ದ ಕನಸಿನಿಂದ ಜೀವನದಲ್ಲಿ ಯಾವುದೇ ಪರಿಣಾಮಗಳು ಉಂಟಾಗೋದಿಲ್ಲ. ಆ ಕನಸುಗಳು ಸಾಮಾನ್ಯವಾಗಿ ದಿನಗಳಲ್ಲಿ ನಡೆಯುವ ಘಟನೆಗಳನ್ನು ಆಧರಿಸಿದೆ. ಅದೇ ರೀತಿ ರಾತ್ರಿ 12 ಗಂಟೆಯಿಂದ 3 ಗಂಟೆ ಸಮಯದಲ್ಲಿ ಬಿದ್ದ ಕನಸು ನಿಜ ಆಗುವ ಸಂಭವ ಹೆಚ್ಚಾಗಿ ಇರುತ್ತಂತೆ. ಈ ಅವಧಿಯಲ್ಲಿ ಬಿದ್ದ ಕನಸು ನಿಜವಾಗಲು 1 ವರ್ಷ ಅವಧಿ ಬೇಕಾಗತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3 ರಿಂದ 5 ಅಥವಾ 6 ಗಂಟೆ ಅವಧಿಯಲ್ಲಿ ಬಿದ್ದ ಕನಸು ನಿಜವಾಗುತ್ತೆ ಎಂದು ಹೇಳಲಾಗುತ್ತೆ. ಈ ಕನಸುಗಳು 1 ರಿಂದ 6 ತಿಂಗಳ ಅವಧಿಯೊಳಕ್ಕೆ ಫಲ ನೀಡುತ್ತೆ ಎಂದು ಹೇಳಲಾಗುತ್ತೆ ಸ್ವಪ್ನಶಾಸ್ತ್ರದಲ್ಲಿ. ಇನ್ನು ಹಗಲಿನಲ್ಲಿ ಬಿದ್ದ ಕನಸಿಗೆ ಯಾವುದೇ ಅರ್ಥ ಇರೋದಿಲ್ಲ. ಅಷ್ಟೇ ಅಲ್ಲದೆ ಶಾಸ್ತ್ರದ ಪ್ರಕಾರವೂ ಬೆಳಗಿನ ಸಮಯದಲ್ಲಿ ಮಲಗೋದು ನಿಷೇಧವೆಂದು ಹೇಳಲಾಗುತ್ತೆ. ನಿಮ್ಮಲ್ಲಿ ಈ ಒಂದು ಪ್ರಶ್ನೆ ಇರಬಹುದು, ಬೆಳಗಿನ ಜಾವದಲ್ಲಿ ಬಿದ್ದ ಕನಸು ನಿಜವಾಗಲು ಕಾರಣ ಏನು ಅಂತ. ಬೆಳಗಿನ ಜಾವದಲ್ಲಿ ವ್ಯಕ್ತಿಯು ತನ್ನ ಆತ್ಮಕ್ಕೆ ಹತ್ತಿರವಾಗಿರ್ತಾನೆ, ಅಂದರೆ ಸ್ವಪ್ನ ವ್ಯವಸ್ಥೆಗೆ ತಲುಪಿರ್ತಾನೆ. ಅಂತಹ ಸಂದರ್ಭದಲ್ಲಿ ದೈವಿಕ ಶಕ್ತಿಗಳು ಜಾಗೃತವಾಗ್ತವೆ. ಆ ಶಕ್ತಿಯ ಪ್ರಭಾವ ಭೂಮಿಯ ಎಲ್ಲ ಜೀವ ಮತ್ತು ನಿರ್ಜೀವ ವಸ್ತುಗಳ ಮೇಲಿರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರ ಆರಾಧನೆ ಮಾಡಬೇಕೆಂದು ಹೇಳಲಾಗ್ತಾ ಇತ್ತು. ಅದೇ ಕಾರಣ ಆ ಸಮಯದಲ್ಲಿ ಬಿದ್ದ ಕನಸು ನನಸಾಗುವುದು ಹೆಚ್ಚು ಎಂದು ಸ್ವಪ್ನಶಾಸ್ತ್ರ ಹೇಳ್ತಾ ಇರೋದು. ಈ ಕನಸುಗಳ ಬಗ್ಗೆ ಕೆಲವೊಂದು ನಿಯಮಗಳು ಇವೆ. ಶುಭ ಕನಸುಗಳು ಕಂಡ್ರೆ ಅದನ್ನ ಯಾರಿಗೂ ಹೇಳಬಾರ್ದಂತೆ. ಮೌನವಾಗಿದ್ದಷ್ಟು ಒಳ್ಳೆಯದಂತೆ. ದೇವರನ್ನ ಪ್ರಾರ್ಥನೆ ಮಾಡಬೇಕು, ಇದರಿಂದ ಧನಾತ್ಮಕ ಶಕ್ತಿ ನಮ್ಮಲ್ಲೇ ಉಳಿಯುತ್ತಂತೆ. ಕೆಟ್ಟ ಕನಸು ಬಿದ್ದರೆ ತಕ್ಷಣ ಎದ್ದು ದೇವರ ಸ್ಮರಣೆ ಮಾಡಬೇಕಂತೆ, ಹಿರಿಯರ ಬಳಿ ಹಂಚಿಕೊಳ್ಬೇಕಂತೆ. ಶಾಸ್ತ್ರದ ಪ್ರಕಾರ ಕೆಟ್ಟ ಕನಸು ಇತರರಿಗೆ ಹೇಳೋದ್ರಿಂದ ಅದರ ಅಶುಭ ಪ್ರಭಾವ ಕಡಿಮೆಯಾಗತ್ತಂತೆ. ಬೆಳಗಿನ ಜಾವ ಒಂದು ಒಳ್ಳೆಯ ಕನಸು ಬಿದ್ದ ಮೇಲೆ ಮತ್ತೆ ನಿದ್ರೆ ಮಾಡಬಾರ್ದಂತೆ. ಈ ಕನಸಿನ ಫಲ ಸಿಗೋದಿಲ್ಲ ಅಥವಾ ಅದರ ಪ್ರಭಾವ ಕಡಿಮೆಯಾಗುತ್ತೆ ಎಂದು ಶಾಸ್ತ್ರ ಹೇಳುತ್ತೆ. ನಿಮ್ಮ ಕನಸಿನಲ್ಲಿ ದೇವರು, ನದಿ, ಹಸಿರು ಪ್ರಕೃತಿ ಅಥವಾ ಹಾಲು ಕಂಡ್ರೆ ಅದು ಆರ್ಥಿಕ ಲಾಭ, ಪ್ರಗತಿಯ ಸಂಕೇತ. ಒಂದು ವೇಳೆ ಅಶುಭ ಕನಸು ಬಿದ್ದರೆ ದೇವರನ್ನ ಪ್ರಾರ್ಥಿಸಿ ಅಥವಾ ದಾನ ಮಾಡೋದ್ರಿಂದ ಅದರ ಕೆಟ್ಟ ಪ್ರಭಾವ ಕಡಿಮೆಯಾಗಬಹುದು ಎಂದು ನಂಬಲಾಗುತ್ತೆ. ನೀವು ಗಮನಿಸಿರಬಹುದು, ಸಾಮಾನ್ಯವಾಗಿ ಬೆಳಗಿನ ಜಾವದ ಕನಸುಗಳು ನಮಗೆ ಚೆನ್ನಾಗಿ ನೆನಪಿರುತ್ತೆ. ಅದಕ್ಕೂ ಕೂಡ ಕಾರಣವಿದೆ, ವೈಜ್ಞಾನಿಕ ಉತ್ತರವಿದೆ. ನಿದ್ರೆಯ ಕೊನೆಯ ಹಂತದಲ್ಲಿ ಅಂದರೆ
ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ ಕರಿತೀವಿ. ಅತಿ ಹೆಚ್ಚು ಕನಸುಗಳು ಬೀಳ್ತವೆ. ನಾವು ಎಚ್ಚರಗೊಳ್ಳುವ ಸ್ವಲ್ಪ ಮುನ್ನ ಈ ಹಂತ ಇರೋದ್ರಿಂದ ಬೆಳಗಿನ ಕನಸುಗಳು ನಮಗೆ ಸ್ಪಷ್ಟವಾಗಿ ನೆನಪಿರುತ್ತೆ. ನಮ್ಮ ನಿದ್ರೆಯಲ್ಲಿ ಹಲವು ಹಂತಗಳಿವೆ. ಅದರಲ್ಲಿ REM ಎಂಬುದು ಅತ್ಯಂತ ಗಾಢವಾದ ಮತ್ತು ಕನಸುಗಳು ಬೀಳುವ ಹಂತವಾಗಿದೆ. ರಾತ್ರಿಯ ಮೊದಲ ಭಾಗದಲ್ಲಿ ಈ ಹಂತ ಕಡಿಮೆ ಇರುತ್ತೆ. ಆದರೆ ಬೆಳಗಿನ ಜಾವ 3 ಗಂಟೆ ನಂತರ ಈ REM ಹಂತ ಅವಧಿ ಹೆಚ್ಚಾಗಿರುತ್ತೆ. ಈ ಸಮಯದಲ್ಲಿ ಮೆದುಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ. ಆದ್ರಿಂದಲೇ ಬೆಳಗಿನ ಜಾವ ಬೀಳುವ ಕನಸುಗಳು ನಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ನೈಜವಾಗಿ ನೆನಪಿರುತ್ತೆ. ಬೆಳಗಿನ ಜಾವದ ಕನಸುಗಳು ಸ್ಪಷ್ಟವಾಗಿರುತ್ತೆ ನಿಜ, ಆದರೆ ಇವು ಭವಿಷ್ಯವನ್ನ ಸೂಚಿಸ್ತವೆ ಎನ್ನಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ದಿನವಿಡೀ ನಾವು ಯಾವುದರ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾ ಇರ್ತೀವೋ ಅಥವಾ ನಮ್ಮ ಮನಸ್ಸಿನ ಆಳದಲ್ಲಿರುವ ಆಸೆಗಳು, ಭಯಗಳು ಬೆಳಗಿನ ಜಾವದ ಕನಸಿನಲ್ಲಿ ಪ್ರತಿಫಲಿಸಬಹುದು. ಇದು ನನಸಾಗುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆಲೋಚನೆಗಳ ಮೇಲೆ ಪ್ರತಿಬಿಂಬ ಬೀರುತ್ತೆ. ನಮ್ಮ ಮೆದುಳು ದಿನವಿಡೀ ನಡೆದ ಘಟನೆಗಳನ್ನ, ನಾವು ಕೇಳಿದ ವಿಷಯಗಳನ್ನ ಅಥವಾ ಯೋಚನೆಗಳನ್ನ ರಾತ್ರಿಯ ನಿದ್ರೆಯಲ್ಲಿ ಮತ್ತೆ ರೀಕಾಲ್ ಮಾಡ್ತಾ ಇರುತ್ತೆ. ಬೆಳಗಿನ ಜಾವದ ಸಮಯದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇದು ಪ್ರಕ್ರಿಯೆಯಲ್ಲಿ ತೊಡಗಿರುತ್ತೆ. ನಮಗೆ ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿ ಇದೆಯೋ ಅಥವಾ ಯಾವುದರ ಬಗ್ಗೆ ಗಾಢವಾದ ಯೋಚನೆ ಇರುತ್ತೋ ಅವು ಕನಸಿನ ರೂಪದಲ್ಲಿ ಬರುತ್ತೆ. ಬೆಳಗಿನ ಜಾವ ನಾವು ಎಚ್ಚೆತ್ತುಕೊಳ್ಳುವ ಸಮಯಕ್ಕೆ ಹತ್ತಿರವಾಗಿರೋದ್ರಿಂದ ಈ ಸಮಯದಲ್ಲಿ ಬೀಳುವ ಕನಸುಗಳು ಮೆದುಳು ತಕ್ಷಣವೇ ದಾಖಲೆ ಮಾಡಿಕೊಳ್ಳುತ್ತೆ. ನಿದ್ರೆಯ ನಡುವೆ ಎಚ್ಚರವಾದಾಗ ಈ ಕನಸುಗಳು ಅರ್ಧಕ್ಕೆ ನಿಂತು ನಮಗೆ ಪೂರ್ತಿ ನೆನಪಿರುತ್ತೆ. ಹೀಗೆ ನೆನಪಿರೋದ್ರಿಂದಲೇ ಇದು ನನಸಾಗಬಹುದು ಎಂಬ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಮನೋವಿಜ್ಞಾನದ ಪ್ರಕಾರ ಬೆಳಗಿನ ಜಾವದ ಕನಸುಗಳು ನಿಜವಾಗಲು ಇದೊಂದು ಪ್ರಮುಖ ಕಾರಣ. ಕನಸಿನಲ್ಲಿ ಒಂದು ಗುರಿ ಅಥವಾ ಕೆಲಸವನ್ನ ಕಂಡಾಗ ನಮ್ಮ ಮನಸ್ಸು ಅರಿವಿಲ್ಲದೆ ಆ ಕೆಲಸವನ್ನ ಸಾಧಿಸಲು ಪ್ರಯತ್ನ ಮಾಡ್ತಾ ಇರುತ್ತೆ. ಕನಸಿನ ಪ್ರೇರಣೆಯಿಂದ ನಾವು ಆ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸಿದಾಗ ಅದು ಆಟೋಮೆಟಿಕ್ ಆಗಿ ನನಸಾಗುತ್ತೆ. ಇದು ಪವಾಡ ಅಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಪ್ರಭಾವ. ಇದರ ಬಗ್ಗೆ ಸ್ಪಷ್ಟನೆ ನೀಡುವುದಾದ್ರೆ, ಗೊಂದಲವಿಲ್ಲದ ಬಹಳ ಸ್ಪಷ್ಟವಾಗಿ ನೆನಪಿರುವ ಕನಸುಗಳು ಪ್ರಭಾವಶಾಲಿಯಾಗಿರ್ತವೆ. ಭಯ ಅಥವಾ ಆತಂಕದಿಂದ ಕಂಡ ಕನಸುಗಳಿಗಿಂತ ಶಾಂತವಾಗಿರುವ ಕಂಡ ಕನಸುಗಳು ಹೆಚ್ಚಿನ ಮಹತ್ವವನ್ನು ಹೊಂದಿರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇದು ನಿಮ್ಮ ವೈಯಕ್ತಿಕ ನಂಬಿಕೆಗೆ ಬಿಟ್ಟಿದ್ದು. ಒಳ್ಳೆ ಕನಸು ಬಿದ್ದರೆ ಅದು ನಿಮಗೆ ಧನಾತ್ಮಕ ಉತ್ಸಾಹವನ್ನೇ ನೀಡಲಿ. ಒಂದು ವೇಳೆ ಕೆಟ್ಟ ಕನಸು ಬಿದ್ದರೆ ಅದು ಕೇವಲ ಮನಸ್ಸಿನ ಭ್ರಮೆ ಎಂದು ನಿರ್ಲಕ್ಷ್ಯ ಮಾಡೋದು ತುಂಬಾನೇ ಉತ್ತಮ. ಕನಸುಗಳು ನಮ್ಮ ಸುತ್ತ ಮನಸ್ಸಿನ ಪ್ರತಿಬಿಂಬವೋ ಅಥವಾ ಭವಿಷ್ಯದ ಮುನ್ಸೂಚನೆಯೋ ಎಂಬ ಚರ್ಚೆ ಇಂದಿಗೂ ನಡೀತಾನೇ ಇದೆ. ಆದರೆ ಬೆಳಗಿನ ಜಾವದ ಕನಸುಗಳು ನಮ್ಮ ಮೇಲೆ ಮಾನಸಿಕವಾಗಿ ಹೆಚ್ಚಿನ ಪ್ರಭಾವ ಬೀರ್ತಾವೆ ಎಂಬುದು ಮಾತ್ರ ಬಹಳಾನೇ ನಿಜ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.